ಗರ್ಭಿಣಿಯಾಗಿದ್ದಾಗ ಯಾವ ತರಹದ ಪಾನೀಯಗಳು ಕುಡಿಯೋದ್ರಿಂದ ಗರ್ಭಿಣಿಯರಿಗೆ ಪ್ರಯೋಜನಕಾರಿ ಆಗ್ತದ ಮತ್ತ ಅವರಿಗೆ ಹುಟ್ಟು ಮಗುವಿನ ಉತ್ತಮವಾದ ಬೆಳವಣಿಗೆಗೆ ಸಹಾಯ ಮಾಡ್ತದ ಅನ್ನೋದನ್ನ ಈ ವಿಡಿಯೋದಾಗ ನಾನು ಹೇಳ್ತೀನಿ. ಯಾವ ತರಹದ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪೌಷ್ಟಿಕತೆ ಇರ್ತದ ಮತ್ತ ಅವು ಯಾವ ರೀತಿಯಲ್ಲಿ ಗರ್ಭಿಣಿಯರಿಗೆ ಸಹಾಯ ಮಾಡ್ತವ, ಪ್ರಯೋಜನಕಾರಿ ಆಗ್ತವ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಪಾನೀಯಗಳು ಅಂದಾಗ ಅದು ಗರ್ಭಿಣಿಯಾಗಿದ್ದಾಗ ಅಂದಾಗ ನಮಗ ಬಹಳನೇ ಯೂಸ್ ಆಗುವಂಥದ್ದು, ಈಸಿಯಾಗಿ ಮಾಡಕ್ಕಾಗುವಂಥದ್ದು ಯಾವ್ದಪ್ಪ ಅಂತಂದ್ರೆ ಜೀರಾ ವಾಟರ್. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದೇ ಇರ್ತದೆ, ಐ ಥಿಂಕ್ ಸೊ. ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ, ಈ ಜೀರಾ ನೀರಲ್ಲಿ ಯಾವ್ಯಾವ ತರ ನ್ಯೂಟ್ರಿಯೆಂಟ್ಸ್ ಇರ್ತದಂದ್ರ ಇದ್ರ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರ್ತದ, ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರ್ತದೆ, ಐರನ್ ಕೂಡ ಇರ್ತದ. ಇದು ಯಾವ ರೀತಿ ಪ್ರಯೋಜನ ಮಾಡ್ತದ ಗರ್ಭಿಣಿಯರಿಗೆ ಅಂತಂದ್ರ ಇದು ನಿಮ್ಮಲ್ಲಿ ಡೈಜೆಷನ್ ಇಂಪ್ರೂವ್ ಮಾಡಕ್ಕೆ ಬಹಳ ಹೆಲ್ಪ್ ಮಾಡ್ತದ. ಆಕ್ಚುಲಿ ಗರ್ಭಿಣಿಯಾಗಿದ್ದಾಗ ಡೈಜೆಷನ್ ಇಶ್ಯೂಸ್ ಎಲ್ಲ ಬಹಳ ಫೇಸ್ ಮಾಡ್ತಿರ್ತೀವಿ, ಕರೆಕ್ಟ್ ಆಗಿ ಜೀರ್ಣ ಆಗ್ತಿರಲ್ಲ. ಸೊ ಈ ಜೀರಾ ನೀರನ್ನ ಕುಡಿಯೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಎಲ್ಲ ಕರೆಕ್ಟ್ ಆಗಿ ಆಗ್ತದ. ಆಮೇಲೆ ಬ್ಲೋಟಿಂಗ್ ಸೆನ್ಸೇಷನ್ ಇರಂಗಿಲ್ಲ, ಲೈಕ್ ಹೊಟ್ಟೆ ಗುಡುಗುಡು ಅನ್ನೋದು, ಆಮೇಲೆ ಗ್ಯಾಸ್ ಆಗೋದು, ಈ ರೀತಿ ಸಮಸ್ಯೆ ಎಲ್ಲ ಈ ಜೀರಾ ನೀರು ಕುಡಿಯೋದ್ರಿಂದ ಕಡಿಮೆ ಆಗ್ತದ ಅಥವಾ ಪ್ರಿವೆಂಟ್ ಮಾಡಬಹುದು. ಇದರದ ಮೇನ್ ಪ್ರಯೋಜನ ಏನಂತಂದ್ರೆ ಈ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವ ಕಬ್ಬಿಣಾಂಶ, ಐರನ್ ಅಂಶನ ಹೀರ್ಕೊಳಕ ಇದು ಹೆಲ್ಪ್ ಮಾಡ್ತದ. ಲೈಕ್ ನೀವೀಗ ಬೇರೆ ರೀತಿಯಾದ ಆಹಾರ ಸೇವನೆ ಮಾಡಿದಾಗ ಆ ಆಹಾರದಲ್ಲಿರೋ ಐರನ್ ಅಂಶನ ಹೀರ್ಕೊಳಕ ಈ ಜೀರಾ ವಾಟರ್ ಹೆಲ್ಪ್ ಮಾಡ್ತದ. ಹಾಗಾಗಿ ಈ ಜೀರಾ ನೀರು ಇಮಿಡಿಯೇಟ್ಲಿ ಆಫ್ಟರ್ ಮೀಲ್ಸ್ ಅಂದ್ರೆ ನೀವು ಊಟದ ನಂತರ ತಗೋಬಹುದು, ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಜೀರಾ ನೀರು ಸೇವನೆ ಮಾಡುವುದರಿಂದ ಅದರ ಪ್ರಾಪರ್ ಆದ ಬೆನಿಫಿಟ್ಸ್ ನ ನೀವು ಪಡ್ಕೋಬಹುದು. ಇದನ್ನ ತಯಾರು ಮಾಡುವ ವಿಧಾನ ಹೇಗಂದ್ರ, 1 ಗ್ಲಾಸ್ ನೀರು ಬಾಯ್ಲ್ ಮಾಡಕ್ ಇಡಬೇಕು, ಅದ್ರಾಗ 1 ಸ್ಪೂನ್ ಜೀರಾ ಹಾಕ್ರಿ. ಆ 1 ಗ್ಲಾಸ್ ನೀರು ಎಲ್ಲಿವರೆಗೆ ಬಾಯ್ಲ್ ಮಾಡ್ಬೇಕಂದ್ರ 1 ಗ್ಲಾಸ್ ಇದ್ದದ್ 1/2 ಗ್ಲಾಸ್ ನೀರ್ ಆಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದಾದ್ಮೇಲೆ ಒಂದು ಸೆಪರೇಟ್ ಗ್ಲಾಸ್ ಅಲ್ಲಿ ಸೋಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಅಂದ್ರೆ ಲೂಕ್ ವಾರ್ಮ್ ವಾಟರ್ ಅಂತಾರಲ್ಲ, ಸ್ವಲ್ಪ ಬೆಚ್ಚಗಿರ್ಬೇಕು, ಪೂರ್ತಿ ತಣ್ಣಗಾಗಿರ್ಬಾರ್ದು, ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ್ಲೇ ಸೇವನೆ ಮಾಡುವುದರಿಂದ ಅದರದ ಬೆನಿಫಿಟ್ಸ್ ನ ನೀವು ಪಡ್ಕೋಬಹುದು. ನಿಮ್ಗೆ ಏನಾದ್ರೂ ಗ್ಯಾಸ್ ಇಶ್ಯೂ ಅಥವಾ ಬ್ಲೋಟಿಂಗ್, ಡೈಜೆಷನ್ ಇಶ್ಯೂಸ್ ಆಗ್ಲತ್ತಿತ್ತಂದ್ರೆ ಈ ಜೀರಾ ವಾಟರ್ ಟ್ರೈ ಮಾಡಿ ನೋಡ್ರಿ. ಟ್ರಸ್ಟ್ ಮೀ, ಇದು 100% ಎಫೆಕ್ಟಿವ್ ಅದ. ಗ್ಯಾಸ್ ಇಶ್ಯೂಸ್ ಆ ಪ್ರಾಬ್ಲಮ್ಮೇ ನಿಮ್ಗೆ ಪ್ರಿವೆಂಟ್ ಮಾಡ್ತದ್ರಿಂದ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಿದ್ದೆ ನಾನು. ಸೊ ಅದರಿಂದ ಯಾವುದೇ ಜೀರ್ಣಕ್ರಿಯೆ ಸಮಸ್ಯೆನೂ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಪಾನೀಯ ಕಬ್ಬಿನ ಹಾಲು, ಶುಗರ್ ಕೇನ್ ಜ್ಯೂಸ್. ಈ ಶುಗರ್ ಕೇನ್ ಜ್ಯೂಸ್ ಅಲ್ಲಿ ಯಾವೆಲ್ಲ ನ್ಯೂಟ್ರಿಯೆಂಟ್ಸ್ ಇರ್ತಾವಂದ್ರ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರ್ತದ ಇದು, ಮತ್ತೆ ಇದ್ರೆಲ್ಲ ಐರನ್ ಇರ್ತದ, ಕ್ಯಾಲ್ಸಿಯಂ ಇರ್ತದ, ಮ್ಯಾಗ್ನೀಷಿಯಂ ಇರ್ತದ, ಆಮೇಲೆ ಗ್ಲೂಕೋಸ್ ಇರ್ತದ. ಈ ಪಾನೀಯ ಯಾವಾಗ ಗರ್ಭಿಣಿಯರಿಗೆ ಹೆಲ್ಪ್ ಆಗ್ತದ ಅಂದ್ರ, ಗರ್ಭಿಣಿಯರಿಗೆ ಬಹಳನೇ ಸುಸ್ತು, ಬಹಳ ಆಯಾಸ ಆಗ್ಲತ್ತಿತ್ತು ಅಂತಂದ್ರ 1 ಗ್ಲಾಸ್ ಶುಗರ್ ಕೇನ್ ಜ್ಯೂಸ್ ಕುಡ್ದು ನೋಡ್ರಿ, ನಿಮ್ದು ಆಯಾಸ, ಸುಸ್ತು ಎಲ್ಲ ಹೆಂಗ ಮಾಯ ಆಗ್ಬಿಡ್ತದ. ಇನ್ಸ್ಟಂಟ್ ಎನರ್ಜಿ ಕೊಟ್ಟು ನಿಮ್ಗೆ ಫ್ರೆಶ್ ಆಗಿ ಫೀಲ್ ಆಗೋ ಹಾಗೆ ಮಾಡ್ತದ. ಆಮೇಲೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ, ಬಿಕಾಸ್ ನಾನು ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ನಲ್ಲ, ನನಗೂ ಬಹಳ ಆಯಾಸ ಆಗ್ತಿತ್ತು. ಇದು ಟ್ವಿನ್ಸ್ ಕ್ಯಾರಿ ಮಾಡೋರು ರಿಲೇಟ್ ಮಾಡ್ಕೋಬಹುದು. ಸ್ವಲ್ಪ ವೀಕ್ನೆಸ್ ಅವ್ರಿಗೆ ಜಾಸ್ತಿನೇ ಇರ್ತದ, ಬಹಳ ಸುಸ್ತು ಅನಿಸ್ತಿರ್ತದ. ಆವಾಗ ನೀವು ಇದು ಶುಗರ್ ಕೇನ್ ಜ್ಯೂಸ್ ನ ಕನ್ಸ್ಯೂಮ್ ಮಾಡಬಹುದು. ನಿಮ್ಗೆ ಇನ್ಸ್ಟಂಟ್ ಆಗಿ ಒಂದು ರಿಫ್ರೆಶಿಂಗ್ ಎನರ್ಜಿ ಸಿಗ್ತದ. ಅದ್ರ ಜೊತೆಗೆ ಯಾರಿಗೆ BP ನಾರ್ಮಲ್ ಆಗಿರಲ್ಲ, ಲೋ BP ಇದ್ದಿರ್ತದ, ಮತ್ತ ಯಾರಲ್ಲಿ ರಕ್ತ ಕಡಿಮೆ ಆಗಿರ್ತದ, ಐ ಮೀನ್ ಹಿಮೋಗ್ಲೋಬಿನ್ ಲೆವೆಲ್ ಅಲ್ಲಿ ಇರಂಗಿಲ್ಲ, ಹಿಮೋಗ್ಲೋಬಿನ್ ಕಮ್ಮಿ ಇರ್ತದ, ಅಂಥವ್ರು ಶುಗರ್ ಕೇನ್ ಜ್ಯೂಸ್ ನ ಕನ್ಸ್ಯೂಮ್ ಮಾಡ್ಕೋಬಹುದು. ಅಂಡ್ ಟಿಪ್ ಏನಪ್ಪಾ, ಶುಗರ್ ಕೇನ್ ಜ್ಯೂಸ್ ಕನ್ಸ್ಯೂಮ್ ಮಾಡೋಕ್ಕಿಂತ ಮುಂಚೆ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಂದ್ರ ಆದಷ್ಟು ಹೈಜೀನ್ ಆಗಿರೋ ಜಾಗದಲ್ಲಿ, ಲೈಕ್ ಈಗೆಲ್ಲ ರೋಡ್ ಸೈಡ್ ಅಲ್ಲಿ, ಸ್ಟ್ರೀಟ್ ಸೈಡ್ ಅಲ್ಲೆಲ್ಲ ಮಾಡ್ತಿರ್ತಾರ. ಬಟ್ ಗರ್ಭಿಣಿ ಆಗಿದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗ್ತದ, ಬಿಕಾಸ್ ಜಲ್ದಿ ಇನ್ಫೆಕ್ಷನ್ಸ್ ಹರಡ್ಬಿಡ್ತಾವ. ಹಾಗಾಗಿ ಹೈಜೀನ್ ಆಗಿರೋ ಪ್ಲೇಸ್ ಅಲ್ಲಿ ಕನ್ಸ್ಯೂಮ್ ಮಾಡ್ರಿ ಶುಗರ್ ಕೇನ್ ಜ್ಯೂಸ್. ಆಮೇಲೆ ಆದಷ್ಟು ಫ್ರೆಶ್ ಆಗಿರೋ ಶುಗರ್ ಕೇನ್ ಜ್ಯೂಸ್ ನ ಕನ್ಸ್ಯೂಮ್ ಮಾಡ್ರಿ, ತಗೊಂಡ್ ಬಂದು ಇಟ್ಟು ನೆಕ್ಸ್ಟ್ ಡೇ ಕನ್ಸ್ಯೂಮ್ ಮಾಡೋದು ಆ ರೀತಿ ಎಲ್ಲ ಮಾಡ್ಬೇಡ್ರಿ. ನನ್ನ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಅಂತೂ ಇದು ನನ್ನ ಎನರ್ಜಿ ಬೂಸ್ಟರ್ ಡ್ರಿಂಕೇ ಆಗಿತ್ತು. ನೆಕ್ಸ್ಟ್ ಪಾನೀಯ ಯಾವ್ದಂದ್ರ ಕೋಕೋನಟ್ ವಾಟರ್, ಅಂದ್ರೆ ಎಳ್ನೀರು. ಈ ಎಳ್ನೀರಲ್ಲಿ ಯಾವೆಲ್ಲ ನ್ಯೂಟ್ರಿಯೆಂಟ್ಸ್ ಇರ್ತಾವ ಅಂದ್ರ ಸೋಡಿಯಂ, ಪೊಟ್ಯಾಷಿಯಂ, ಇವೆರಡು ಸಾಲ್ಟ್ಸ್, ಎಲೆಕ್ಟ್ರೋಲೈಟ್ಸ್ ನ ಬ್ಯಾಲೆನ್ಸ್ ಮಾಡಕ ಬಹಳನೇ ಯೂಸ್ ಆಗ್ತಾವ. ಆಮೇಲೆ ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಅಂಡ್ ನ್ಯಾಚುರಲ್ ಶುಗರ್ಸ್ ಕೂಡ ಇರ್ತದೆ ಇದ್ರಾಗ. ಇದು ಯಾವ ರೀತಿ ಪ್ರಯೋಜನಕಾರಿ ಆಗ್ತದ ಅಂದ್ರ ಇದು ಗರ್ಭಿಣಿಯರಲ್ಲಿ ಹೈಡ್ರೇಷನ್ ಮೈಂಟೈನ್ ಮಾಡಕ ಹೆಲ್ಪ್ ಮಾಡ್ತದ. ಅಂದ್ರೆ ನಿಮ್ಮ ದೇಹ ನಿರ್ಜಲೀಕರಣ ಆಗದೆ ಇರೋ ಹಾಗೆ ನೋಡ್ಕೋತದ. ನಿಮ್ ದೇಹದಾಗ ನೀರಿನ ಅಂಶ
ಉಳಿಸ್ತದ. ಸೊ ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಗರ್ಭಿಣಿಯರಿಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ನು ಕರೆಕ್ಟ್ ಆಗಿ ಮೇಂಟೈನ್ ಆಗ್ತದ. ಆಮೇಲೆ ಇದು ಆಸಿಡಿಟಿ ಅಥವಾ ಹಾರ್ಟ್ ಬರ್ನ್ ಪ್ರಾಬ್ಲಮ್ ಆಗೋದ್ರಿಂದನೂ ಪ್ರಿವೆಂಟ್ ಮಾಡ್ತದ. ನಿಮ್ಗೇನಾದ್ರೂ ಆಸಿಡಿಟಿಯ ಸಮಸ್ಯೆ ಆಗ್ಲತ್ತಿತ್ತಂದ್ರೆ ಕೊಕೊನಟ್ ವಾಟರ್ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಂದ್ರೆ ಆಸಿಡಿಟಿ ಪ್ರಾಬ್ಲಮ್ನು ನಿಯಂತ್ರಣದಾಗ ಬರ್ತದ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇದು ಗರ್ಭಿಣಿಯರ ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ ನ ಬ್ಯಾಲೆನ್ಸ್ ಮಾಡ್ತದೆ. ಬರೀ ಗರ್ಭಿಣಿಯರಿಗಂತಲ್ಲ, ನಾರ್ಮಲ್ ಆಗಿ ಎಲ್ಲರ ದೇಹದಲ್ಲಿ ಇದು ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮಾಡಕ ಹೆಲ್ಪ್ ಆಗ್ತದ. ಇದು ಗರ್ಭಿಣಿಯರಿಗೆ ಎಸ್ಪೆಷಲಿ ಯಾಕೆ ಹೆಲ್ಪ್ ಮಾಡ್ತದ ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ನಾಗ ಮಾರ್ನಿಂಗ್ ಸಿಕ್ನೆಸ್ ಪ್ರಾಬ್ಲಮ್ ಬಹಳಷ್ಟು ಜನ ಅನುಭವಿಸ್ತಿರ್ತಾರೆ. ಸೊ ಅಂತವ್ರಿಗೆ ಈ ಕೊಕೊನಟ್ ವಾಟರ್ ಒಂದು ಬೂನ್ ಇದ್ದಂಗಂತ ಹೇಳ್ಬೋದು. ಯಾಕಂದ್ರೆ ವಾಮಿಟಿಂಗ್ ಎಲ್ಲ ಆಗಿ ನಿಮ್ದ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗ್ಬಿಡ್ತದ. ಅದರಿಂದ ಮತ್ತಿಷ್ಟು ಸುಸ್ತಾಗ್ತದ, ಮತ್ತಿಷ್ಟು ಡಿಹೈಡ್ರೇಟ್ ಆಗಿರ್ತದ ಬಾಡಿ. ಸೊ ಯಾವಾಗ ನೀವು ಕೊಕೊನಟ್ ವಾಟರ್ ತಗೋತೀರಿ ಅವಾಗ ನಿಮ್ಮ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಆಗ್ತದ, ನೀವು ಮತ್ತೆ ಫ್ರೆಶ್ ಆಗಿ ಇರ್ತೀರಿ. ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿಯಲ್ಲೂ ಕೂಡ ನಾನು ಫಸ್ಟ್ ಟ್ರೈಮಿಸ್ಟರ್ನಾಗ ನಂಗೆ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಬಹಳ ಇತ್ತು. ಹಾಗಾಗಿ ಈ ಕೊಕೊನಟ್ ವಾಟರ್ ನ ಕನ್ಸ್ಯೂಮ್ ಮಾಡ್ತಿದ್ದೆ. ಇದು ಸ್ವಲ್ಪ ನನಗ ರಿಫ್ರೆಶ್ ಆಗಿ ಇಡಕ, ಆಮೇಲೆ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಆಗಿ ಇಡಕ ಹೆಲ್ಪ್ ಮಾಡ್ತಿತ್ತು. ಪ್ಲಸ್ ಸೆಕೆಂಡ್ ಟ್ರೈಮಿಸ್ಟರ್ ಆದ್ಮೇಲೆ ಇದು ನಂದು ಒಂದು ನ್ಯಾಚುರಲ್ ORS ತರನೇ ಆಗ್ಬಿಟ್ಟಿತ್ತು. ಸ್ವಲ್ಪ ಎನರ್ಜೆಟಿಕ್ ಫೀಲ್ ಆಗ್ಬಿಡ್ತಿತ್ತು ಇದು ಕುಡಿದ ತಕ್ಷಣ. ಹಂಗಂತ ಎವ್ರಿ ಡೇ ಕುಡಿತಿರ್ಲಿಲ್ಲ, ವಾರದಲ್ಲಿ ಒಂದು 2 ಸಲ 3 ಸಲ ಅಷ್ಟೇ ಕುಡಿತಿದ್ದೆ. ಈವನ್ ಶುಗರ್ ಕೇನ್ ಜ್ಯೂಸ್ ಕೂಡ ಹಂಗೇನೆ ಎವ್ರಿ ಡೇ ಕುಡಿಯೋದು ಒಳ್ಳೇದಲ್ಲ, ವಾರದಲ್ಲಿ 1-2 ಸಲ ಅಥವಾ 3 ಸಲ ಕುಡಿಯೋದು ಸೂಕ್ತ. ನೆಕ್ಸ್ಟ್ ಲೆಮನ್ ಹನಿ ವಾಟರ್. ಇದು ಬಹಳನೇ ಸಿಂಪಲ್ ಆಗಿ ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಇದರಲ್ಲಿ ನಿಮಗೆ ಯಾವ್ಯಾವ ನ್ಯೂಟ್ರಿಯೆಂಟ್ ಸಿಗ್ತಾವಂತಂದ್ರ ವೈಟಮಿನ್ ಸಿ ಸಿಗ್ತದ. ಇದು ಕೂಡ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರ್ತದ. ಆಮೇಲೆ ಹನಿ ಈಸ್ ಅ ನ್ಯಾಚುರಲ್ ಶುಗರ್. ಬಟ್ ಹನಿ ನೀವು ಪರ್ಚೇಸ್ ಮಾಡಬೇಕಾದ್ರೆ ಆದಷ್ಟು ನ್ಯಾಚುರಲ್ ಆಗಿರೋದು, ಆರ್ಗ್ಯಾನಿಕ್ ಆಗಿರೋದನ್ನ ಯೂಸ್ ಮಾಡ್ರಿ ನಿಮ್ಮ ಗರ್ಭಾವಸ್ಥೆಯಲ್ಲಿದ್ದಾಗ. ಆಮೇಲೆ ಇದು ಆಂಟಿ ಆಕ್ಸಿಡೆಂಟ್ ರಿಚ್ ಕೂಡ ಇರ್ತದ. ಈ ಲೆಮನ್ ವಾಟರ್ ಹೆಂಗ್ ಮಾಡ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ನೀರ್ ಬೆಚ್ಚಗ್ ಮಾಡ್ಕೊಂಡು, ಆ ಬೆಚ್ಚಗಾಗಿರೋ ನೀರ್ ಅಂದ್ರೆ ಉಗುರು ಬೆಚ್ಚಗಿರ್ಬೇಕಷ್ಟೇ ನೀರು. ಆ ಬೆಚ್ಚಗಾಗಿರೋ ನೀರಲ್ಲಿ ಒಂದು ಅರ್ಧ ಲೆಮನ್ ಕಟ್ ಮಾಡಿಬಿಟ್ಟು ಸ್ಕ್ವೀಸ್ ಮಾಡಿ ಹಾಕ್ರಿ. ಆಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಹನಿ ಹಾಕಬೇಕು. ಅದನ್ನ ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗ್ತಾವಂದ್ರೆ ನಿಮ್ಮಲ್ಲಿ ಇಮ್ಯುನಿಟಿ ಹೆಚ್ಚಿಗೆ ಮಾಡ್ತದ, ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡ್ತದ. ಆಮೇಲೆ ಡೈಜೆಷನ್ ಕೂಡ ಇಂಪ್ರೂವ್ ಮಾಡ್ತದ. ಆಮೇಲೆ ಮಾರ್ನಿಂಗ್ ಸಿಕ್ನೆಸ್ ಏನೇ ಈ ತರ ಪ್ರಾಬ್ಲಮ್ ಏನ್ ಇರ್ತದಲ್ಲ ಫಸ್ಟ್ ಟ್ರೈಮಿಸ್ಟರ್ನ, ಅದ್ರ ಫೈಟ್ ಮಾಡಕ್ಕೆ ಇದು ಹೆಲ್ಪ್ ಮಾಡ್ತದ. ಪ್ಲಸ್ ನಿಮಗೂ ಒಂದು ಫ್ರೆಶ್ನೆಸ್ ಕೊಡ್ತದ. ಇದು ಏನ್ ನಾನು ಬಹಳಷ್ಟು ಕನ್ಸ್ಯೂಮ್ ಮಾಡಿಲ್ಲ. ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಅದು ಸ್ವಲ್ಪ 1-2 ಸಲ 3 ಸಲ ಮಾಡಿರ್ಬೇಕಷ್ಟೇ. ಅದು ಬಿಟ್ರೆ ಜೀರಾ ವಾಟರ್ ಅದನ್ನ ಕನ್ಸ್ಯೂಮ್ ಮಾಡ್ತಿದ್ದೆ, ಕೋಕೋನಟ್ ವಾಟರ್, ಶುಗರ್ ಕೇನ್ ಜ್ಯೂಸ್ ಇದನ್ನೆಲ್ಲ ಮಾಡಿದ್ದೆ. ನೆಕ್ಸ್ಟ್ ಪಾನೀಯ ಯಾವ್ದಂದ್ರೆ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು, ಅದು ಮಜ್ಜಿಗೆ. ಈ ಮಜ್ಜಿಗೆಯಲ್ಲಿ ಯಾವೆಲ್ಲ ನ್ಯೂಟ್ರಿಯೆಂಟ್ಸ್ ಇರ್ತಾವಂದ್ರೆ ಇದು ಪ್ರೋಬಯೋಟಿಕ್ಸ್ ರಿಚ್, ಕ್ಯಾಲ್ಸಿಯಂ, ಪ್ರೋಟೀನ್, ಬಿ ಕಾಂಪ್ಲೆಕ್ಸ್, ವೈಟಮಿನ್ಸ್ ಇದೆಲ್ಲ ಇರ್ತದ. ಈ ಮಜ್ಜಿಗೆ ಪ್ರೋಬಯೋಟಿಕ್ ರಿಚ್ ಆಗಿರೋದ್ರಿಂದ, ಪ್ರೋಬಯೋಟಿಕ್ಸ್ ಅಂತ ಅಂದ್ರೆ ನಮಗ ಪ್ರಯೋಜನಕಾರಿಯಾಗಿರುವಂತ ಬ್ಯಾಕ್ಟೀರಿಯಾಗಳು ಈ ಮಜ್ಜಿಗೆಯಲ್ಲಿ ಇರ್ತದೆ. ಸೊ ಈ ಮಜ್ಜಿಗೆನ ನೀವು ಕನ್ಸ್ಯೂಮ್ ಮಾಡಿದಾಗ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡಕ್ಕೆ ಇದು ಹೆಲ್ಪ್ ಮಾಡ್ತದ. ಸೊ ಗರ್ಭಿಣಿ ಆಗಿದ್ದಾಗ ನಾ ಹೇಳದಂಗ ಡೈಜೆಷನ್ ಇಶ್ಯೂಸ್ ಎಲ್ಲ ಫೇಸ್ ಮಾಡ್ತಿರ್ತೀವಿ. ಬಿಕಾಸ್ ಜಾಸ್ತಿ ಮೂವ್ಮೆಂಟ್ಸ್ ನಾರ್ಮಲ್ ಆಗಿ ಏನ್ ಮಾಡ್ತಿರ್ತೀವಿ ಅಷ್ಟೊಂದು ಮೂವ್ಮೆಂಟ್ ಇರಂಗಿಲ್ಲ, ಸ್ವಲ್ಪ ಮೂವ್ಮೆಂಟ್ ರೆಡ್ಯೂಸ್ ಆಗಿರ್ತದ. ಹಾಗಾಗಿ ಡೈಜೆಷನ್ ಇಶ್ಯೂಸ್ ಫೇಸ್ ಮಾಡ್ತೀವಿ. ಸೊ ಈ ತರ ತಂಪಾದ ಮಜ್ಜಿಗೆ ಪಾನೀಯಗಳು ಕುಡಿಯೋದ್ರಿಂದ ಏನಾಗ್ತದ, ನಿಮ್ಮ ಡೈಜೆಷನ್ ಎಲ್ಲ ಇಂಪ್ರೂವ್ ಆಗ್ತದ, ನಿಮ್ ದೇಹವನ್ನ ತಂಪಾಗಿಡಕ್ಕೆ ಹೆಲ್ಪ್ ಮಾಡ್ತದ. ಆಮೇಲೆ ಕನ್ಸ್ಟಿಪೇಷನ್ ಈ ರೀತಿಯಾದ ಪ್ರಾಬ್ಲಮ್ ಇಂದನೂ ನಿಮಗೆ ಕಾಪಾಡ್ತದ. ನನ್ನ ಪ್ರೆಗ್ನೆನ್ಸಿಯಲ್ಲಂತೂ ಇದು ನನ್ನ ಮೋಸ್ಟ್ ಫೇವ್ರೇಟ್ ಡ್ರಿಂಕೇ ಆಗಿತ್ತು. ಅದು ಎಸ್ಪೆಷಲಿ ಸಮ್ಮರ್ ಅಲ್ಲಿ, ಬೇಸಿಗೆಯಲ್ಲಿ ಇದು ಗೋ ಟು ಡ್ರಿಂಕೇ ಆಗಿತ್ತು ಮಜ್ಜಿಗೆ. ಅದರಲ್ಲೂ ಸ್ವಲ್ಪ ಜೀರಿಗೆ ಪೌಡರ್ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕುಡಿದ್ರೆ ಆಹಾ. ಸೊ ಇಷ್ಟರಲ್ಲಿ ನಿಮ್ಮ ಫೇವ್ರೇಟ್ ಡ್ರಿಂಕ್ ಯಾವ್ದಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇವೆಲ್ಲ ಪಾನೀಯಗಳು ನೀವು ಈ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗಿರ್ಬೇಕು, ಎಲ್ಲ ನ್ಯಾಚುರಲ್ ಆಗವ. ಆಮೇಲೆ ಈಸಿ ಟು ಪ್ರಿಪೇರ್ ಆದವ, ಜಾಸ್ತಿ ಏನು ಹೆಕ್ಟಿಕ್ ಇಲ್ಲ ಪ್ರಿಪೇರ್ ಮಾಡಕ್ಕೂ. ಈ ಜ್ಯೂಸಸ್ ಎಲ್ಲ ಪ್ರಿಪೇರ್ ಮಾಡ್ಬೇಕಂದ್ರೆ ಎಲ್ಲ ಹಣ್ಣಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಅದನ್ನ ಮಿಕ್ಸಿಗೆ ಹಾಕಿ ಆಮೇಲೆ ಮಿಕ್ಸಿ ಎಲ್ಲ ತೊಳೆಯೋದು, ಆ ಥರ ಏನೂ ಇಲ್ಲ ಇವೆಲ್ಲ ಪಾನೀಯಗಳದಾಗ. ಈಸಿ ಅವ, ನ್ಯಾಚುರಲ್ ಆಗ್ನೂ ಅವ. ಅದ್ರ ಜೊತೆಗೆ ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ನಿಮ್ಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲು ಸಹಾಯ ಮಾಡ್ತದ. ಪ್ಲಸ್ ನಿಮ್ಮ ಬೇಬಿ ಗ್ರೋತ್ ಮೇನ್ ಅದು ಯೂಸ್ ಕೂಡ ಆಗ್ತದ. ಬೇಬಿ ಗ್ರೋತ್ ಡೆವಲಪ್ಮೆಂಟ್ ಚೆನ್ನಾಗಲ್ಲಕ್ಕೂ ಈ ಪಾನೀಯಗಳು ಹೆಲ್ಪ್ ಮಾಡ್ತಾವ. ಈಗ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.